ಭಾನುವಾರ ರಾತ್ರಿ ನಡೆದಂತಹ ಟಿ20 ವಿಶ್ವಕಪ್ ಕದನದಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನದ ಮ್ಯಾಚ್ನಲ್ಲಿ ಪಾಕಿಸ್ತಾನವನ್ನು ಹೀನಾಯವಾಗಿ ಭಾರತ ಸೋಲಿಸಿ ದಿಗ್ವಿಜಯವನ್ನು ಮೆರೆದಿದ್ದು ಮಾತ್ರ ಅಲ್ಲ, ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧದ ತನ್ನ ಪ್ರಾಬಲ್ಯವನ್ನು ಮತ್ತಷ್ಟು ಹೆಚ್ಚಳ ಮಾಡಿಕೊಂಡಿದೆ. ಆದರೆ ಈ ಸೋಲಿನ ಸಿಟ್ಟನ್ನು ಪಾಕಿಗಳಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪಾಕಿಸ್ತಾನದ ಗಲ್ಲಿಯಲ್ಲೂ ಕೂಡ ಈಗ ಭಾರತ ವಿರುದ್ಧ ಸೋಲು ಸಂತು. ಅಲ್ಲಿ ಜನ ಮಾಮೂಲಿ ಇದು ಪ್ರತಿ ಮ್ಯಾಚಿನ ನಂತರವೂ ಕೂಡ ನಡೆಯುವಂಥದ್ದೇ. ಭಾರತ ವಿರುದ್ಧ ಸೋತಾಗ ಟಿವಿಗಳನ್ನು ಒಡೆದು ಹಾಕುವಂಥದ್ದು. ಈ ಬಾರಿ ಕೂಡ ಅದೇ ಸರಣಿ ಮುಂದುವರೆದಿದೆ. ಟಿವಿಗಳನ್ನು ಒಡೆದು ಹಾಕಿದ್ದಾರೆ, ಆಟಗಾರರನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಇನ್ನೊಂದು ಕಡೆ PCB ಅಧ್ಯಕ್ಷ ನಖ್ವಿಯನ್ನು ಅಸಮರ್ಥ, ಅಜ್ಞಾನಿ ಅಂತ ಮಾಜಿ ಆಟಗಾರರು ನಿಂದಿಸಿದ್ದಾರೆ. उस्मान तारिक आउट हो गया। ओ भाईजान, पाकिस्तान की टीम मैच हार चुकी है। ಟಿ20 ವಿಶ್ವಕಪ್ನಲ್ಲಿ ಭಾರತದ ಎದುರು ಆಡಲ್ಲ ಅಂತಾನೆ ಬಿಲ್ಡಪ್ ತಗೊಂಡಿದ್ದ ಪಾಕಿಸ್ತಾನ ನಿನ್ನೆ ಪಂದ್ಯದಲ್ಲಿ ಸೋಲಿಗೆ ಶರಣಾಯಿತು. ಭಾರತೀಯರು ಪಾಕಿಸ್ತಾನ ಸೋತಿದ್ದಕ್ಕಿಂತ ಭಾರತದ ಗೆಲುವನ್ನ ಸಂಭ್ರಮಿಸ್ತಾ ಇದ್ರೆ, ಪಾಕಿಸ್ತಾನದಲ್ಲಿ ಪಾಕ್ ಆಟಗಾರರ ಹೀನಾಯ ಪ್ರದರ್ಶನದ ವಿರುದ್ಧ ಜನ ತೋರಿಸ್ತಾ ಇರೋ ಸಿಟ್ಟು ಸಿಕ್ಕಾಪಟ್ಟೆ ಸುದ್ದಿ ಆಗ್ತದೆ. ಇಲ್ಲಿ ನೋಡಿ, ಈ ಪಾಕಿಸ್ತಾನದ ಈ ಹುಡುಗಿಯ ಸಿಟ್ಟನ್ನ ಕಿರುಚಾಡಿದ್ಲು. ಯಾವಾಗ 7, 8, 9ನೇ ವಿಕೆಟ್ ಬೀಳ್ತಾ ಹೋಯ್ತೋ ಪಾಕ್ ಆಟಗಾರರಿಗೆ ಬಾಯಿಗೆ ಬಂದಂತೆ ಬೈದ್ಲು. ಕೊನೆಗೆ ಪಾಕಿಸ್ತಾನ ಅಲೌಟ್ ಆಗ್ತಾ ಇದ್ದಂತೆ ಕಣ್ಣೀರಿಟ್ಲು. मैंने पहली बार इनको आते हुए देखे, इसलिए रो रही है। पहली बार देख रही हूँ कि ये हारे और ये सारे चोट करके कोलैप्स करके पहली बार तुमने देखा है इनको. ಪಾಕಿಸ್ತಾನದ ಸೋಲನ್ನ ಅರಗಿಸಿಕೊಳ್ಳಲಾಗದೆ ಟಿವಿಯನ್ನೇ ಒಡೆದು ಹಾಕಿದ್ರು. ಅಷ್ಟಕ್ಕೂ ಸಿಟ್ಟು ಕಡಿಮೆ ಆಗಲಿಲ್ಲ. ಮತ್ತೆ ಟಿವಿ ರಿಪೇರಿನೂ ಆಗಬಾರದು ಆ ಥರ ಬ್ಯಾಟ್ ತಗೊಂಡು ಚಚ್ಚಿ ಪುಡಿ ಪುಡಿ ಮಾಡಿದ್ರು. ಇಲ್ಲಿ ನೋಡಿ, ಪಾಕಿಸ್ತಾನದ ಕೊನೆ ವಿಕೆಟ್ ಬೀಳ್ತಾ ಇದ್ದಂತೆ LED ಟಿವಿಯನ್ನೇ ಹೇಗೆ ಕಿತ್ತು ನೆಲಕ್ಕೆಸೆದ್ರು. 4-5 ಜನ ಫ್ರೆಂಡ್ಸ್ಗಳೆಲ್ಲ ಟಿವಿಯನ್ನ ಕಾಲಲ್ಲಿ ತುಳಿದು ಧ್ವಂಸ ಮಾಡಿದ್ರು. ಇನ್ನು ಪಾಕಿಸ್ತಾನದ ಕ್ರಿಕೆಟ್ ಫ್ಯಾನ್ಸ್ಗಳಿಗೆ ಭಾರತೀಯ ಅಭಿಮಾನಿಗಳು ಮೈದಾನದಲ್ಲೇ ಉರಿಸಿದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದೆಲ್ಲ ಸ್ಯಾಂಪಲ್ ಅಷ್ಟೇ. ಬ್ಲೂ ಬಾಯ್ಸ್ ಹೊಡೆತಕ್ಕೆ ಹೀನಾಯ ಸೋಲು ಕಂಡ ಗ್ರೀನ್ ಬಾಯ್ಸ್ ವಿರುದ್ಧ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ ಗರಂ ಆದ್ರು. ಟೀಮ್ ಇಂಡಿಯಾದವರು ನಮ್ಮನ್ನ ಮಕ್ಕಳ ಥರ ಸೋಲಿಸಿದ್ರು ಅಂತ ರಾವಲ್ಪಿಂಡಿ ಎಕ್ಸ್‌ಪ್ರೆಸ್ ಅಖ್ತರ್ ಛೀಮಾರಿ ಹಾಕಿದ್ರು. तो यहाँ पे अगर डिसीजन लेना चाहूँ ना, तो मैं यहाँ पे शाहीन को भी बाहर बैठाऊं, बाबर को भी बाहर बैठाऊं और शादाब को भी बाहर बैठाऊं. इसी नए लड़कों को खिलाऊं, नए को चांस दूं. हम सब इतने अरसे से देख रहे हैं, ये लोग खेले जा रहे हैं. जहां हमारी एक्सपेक्टेशन होती है कि इस टीम के खिलाफ ये अच्छा परफॉर्म करेंगे, इतने सीनियर प्लेयर्स, अगर वहां सीनियर नहीं करके दे रहे आपको, तो वो जो जूनियर बाहर बैठे उनको खिलाएं फिर. But having said that, it is a very, very, very humiliating defeat for Pakistan. क्योंकि बच्चों की तरह हिंदुस्तान ने मारा है. ये मुझसे देखा नहीं गया. ಶೋಯಿಬ್ ಅಖ್ತರ್ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಟಿವಿ ಡಿಬೇಟ್ನಲ್ಲಿ PCB ಮುಖ್ಯಸ್ಥ ಮೊಹಿಸಿನ್ ನಖ್ವಿಯನ್ನ ಅಸಮರ್ಥ, ಅಜ್ಞಾನಿ ಅಂತ ಬೈದಿದ್ದಾರೆ. ಪಾಕ್ ಟೀಮ್ನಲ್ಲಿ ಬಿಟ್ಟಿ ಟ್ಯಾಲೆಂಟ್ ತೋರಿಸ್ತಾರೆ ಹೊರತು ಟೀಮ್ ಇಂಡಿಯಾ ಆಟಗಾರರ ಎದುರು ಇವರೆಲ್ಲ ಝೀರೋ ಅಂತ ಹೀಗೆಳೆದಿದ್ದಾರೆ. ಒಂದು ಸೋಲಿಗೆ ಆಟಗಾರರ ತಲೆದಂಡ ಫಿಕ್ಸ್. PCB ಮುಖ್ಯಸ್ಥ ನಖ್ವಿ ಕುರ್ಚಿನೂ ಶೇಕ್. ಭಾರತದ ವಿರುದ್ಧ ಟಿ20ಯಲ್ಲಿ ಮೊಕಾಡೆ ಮಲಗಿದ್ಮೇಲೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯಲ್ಲೇ ನಡುಕ ಶುರುವಾಗಿದೆ. ಬುಧವಾರ ನಮೀಬಿಯಾ ವಿರುದ್ಧ ಪಾಕಿಸ್ತಾನದ ಪಂದ್ಯದಲ್ಲಿ ಬದಲಾವಣೆಗೆ PCB ನಿರ್ಧರಿಸಿದೆ.
ಬಾಬರ್ ಮತ್ತು ಶಾಹಿನ್ರನ್ನ ಮುಂದಿನ ಪಂದ್ಯದಿಂದ ಹೊರಗಿಡಲು ಪಿಸಿಬಿಯಲ್ಲಿ ನಿರ್ಧಾರ ಆಗಿದೆ. ಇನ್ನೊಂದು ಕಡೆ ಪಿಸಿಬಿ ಮುಖ್ಯಸ್ಥ ನಖ್ವಿ ಅವರ ಕುರ್ಚಿನೂ ಅಲುಗಾಡ್ತಿದೆ. ಯಾಕಂದ್ರೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನಿರ್ ನಖ್ವಿಯನ್ನ ಪಿಸಿಬಿಯಿಂದ ಹೊರಗೆ ಹಾಕಲು ಪ್ಲಾನ್ ರೆಡಿ ಮಾಡಿದ್ದಾರೆ. ಅದೇನೇ ಇರಲಿ, ಪಾಕಿಸ್ತಾನದ ಸೋಲು ಭಾರತೀಯರಿಗೆ ಟಿ20 ವಿಶ್ವಕಪ್ ಗೆದ್ದಷ್ಟೇ ಖುಷಿ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.